ಸ್ನೇಹಿತರೆ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ಅಂದಾಕ್ಷಣ ನಾಣ್ಣುಡಿಯೊಂದು ನೆನಪಿಗೆ ಬರುತ್ತೆ. ಅದುವೇ ಕುಮಾರಧಾರದಲ್ಲಿ ಮಿಂದೆವು, ಕುಕ್ಕೆ ಲಿಂಗನ ಕಂಡೆವು, ಕೊಪ್ಪರಿಗೆ ಅನ್ನ ಉಂಡೆವು ಎಂಬ ನಾಣ್ಣುಡಿ. ಇಲ್ಲಿ ಇದೇ ಮಾತಿನಂತೆ ಪ್ರತಿನಿತ್ಯ ಅನ್ನದಾನ ನಡೆಯುತ್ತೆ. ಇತಿಹಾಸ ಪ್ರಸಿದ್ಧ ಮೂಲ ಮೃತ್ತಿಕೆ ಅಂದರೆ ಹುತ್ತದ ಮಣ್ಣೆ ಇಲ್ಲಿನ ಮುಖ್ಯ ಪ್ರಸಾದವಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಕಲಿಯುಗ ದೇವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಕುಮಾರಧಾರಾ ನದಿ ತೀರದಲ್ಲಿದೆ. ಇದು ಪ್ರಾಚೀನ ಕಾಲದಿಂದಲೂ ಮನ್ನಣೆ ಪಡೆದ ಕ್ಷೇತ್ರ. ಪರಶುರಾಮರ ಸೃಷ್ಟಿಸಿದ ಸಪ್ತ ಕ್ಷೇತ್ರಗಳಲ್ಲಿ ಒಂದು ಅಂತಾನೂ ಹೆಸರುವಾಸಿಯಾಗಿದೆ. ಪುರಾಣದ ಇತಿಹಾಸ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧವಾಗಿರುವ ಈ ಕ್ಷೇತ್ರದಲ್ಲಿ ವಾಸುಕಿ ಸನ್ನಿಹಿತ ಶ್ರೀ ಸುಬ್ರಹ್ಮಣ್ಯ ದೇವರು ಪ್ರದಾಯಕವಾಗಿ ನೆಲೆಸಿದ್ದಾರೆ. ಇನ್ನು ಇತಿಹಾಸದ ಪ್ರಕಾರ ರಾಕ್ಷಸ ಸಂಹಾರಕ್ಕಾಗಿ ಜನ್ಮ ತಾಳಿದಂತಹ ಕಾರ್ತಿಕೇಯನು ತಾರಕನನ್ನು ಯುದ್ಧದಲ್ಲಿ ಸಂಹರಿಸಿ ಸಹೋದರ ಗಣೇಶನ ಜೊತೆ ಕುಮಾರ ಪರ್ವತದಲ್ಲಿ ವಿಹರಿಸ್ತಾ ಇರ್ತಾನೆ. ದೇವೇಂದ್ರನ ಮಗಳು ದೇವಸೇನ ಕಾರ್ತಿಕೇಯನಿಗೆ ಮನಸೋತ್ತಾಳೆ. ಇದನ್ನು ತಿಳಿದ ದೇವೇಂದ್ರ ಕುಮಾರ ಪರ್ವತಕ್ಕೆ ಬಂದು ವಿವಾಹ ಪ್ರಸ್ತಾಪ ಮಾಡ್ತಾನೆ. ಕಾರ್ತಿಕೇಯನು ಅದಕ್ಕೊಪ್ಪಲು ಅಲ್ಲಿಯೇ ಕುಮಾರಧಾರಾ ತಟದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿಯ ದಿನ ಕಾರ್ತಿಕೇಯನಿಗೆ ಮದುವೆ ಮಾಡಿಕೊಡ್ತಾನೆ ತನ್ನ ಮಗಳನ್ನು. ಅದೇ ಸಂದರ್ಭದಲ್ಲಿ ಕುಮಾರಧಾರಾ ಬಳಿಯಲ್ಲೇ ನಾಗರಾಜ ವಾಸುಕಿಯು ತಪಶ್ಚರಣೆಯಲ್ಲಿ ತೊಡಗಿರ್ತಾನೆ. ಅವನ ಪ್ರಾರ್ಥನೆಯನ್ನ ಮನ್ನಿಸಿ ಕಾರ್ತಿಕೇಯನು ದೇವಸೇನಾ ಸಮೇತನಾಗಿ ಒಂದಂಶದಿಂದ ಅವನಲ್ಲಿ ಸನ್ನಿಹಿತನಾಗ್ತಾನೆ. ಅಂದರೆ ಅಲ್ಲೇ ನೆಲೆಸ್ತಾನೆ. ನಾಗರೂಪಿಯಾಗಿ ಅಲ್ಲಿ ನೆಲೆಸುವಂತಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ. ಇದು ಸುಬ್ರಹ್ಮಣ್ಯ ಕ್ಷೇತ್ರವೆಂದೇ ಖ್ಯಾತವಾಗಿರುವ ಶ್ರೀ ಕ್ಷೇತ್ರ ಹಿಂದೆ ಕುಕ್ಕೆ ಪಟ್ಟಣವೆಂದು ಪ್ರಸಿದ್ಧಿಯಾಗಿತ್ತೆಂದು ಶಾಸನ ಗ್ರಂಥಗಳು ತಿಳಿಸುತ್ತೆ. ಶ್ರೀ ಆದಿಶಂಕರಾಚಾರ್ಯರು ಇಲ್ಲಿ ಕೆಲವು ದಿನ ವಾಸ ಮಾಡಿದ್ದರೆಂದು ಆನಂದ ವಿರಚಿತ ಶಂಕರ ವಿಜಯದಲ್ಲಿ ಹೇಳಲಾಗಿದೆ. ಹಾಗೆಯೇ ಶಂಕರಾಚಾರ್ಯ ವಿರಚಿತ ಸುಬ್ರಹ್ಮಣ್ಯ ಭುಜಂಗ ಪ್ರಯಾತ ಸ್ತೋತ್ರದಲ್ಲೂ ಕೂಡ ಭಜೆ ಕುಕ್ಕೇಲಿಂಗಂ ಎಂಬುದಾಗಿ ಶ್ರೀ ಕ್ಷೇತ್ರವನ್ನು ಉಲ್ಲೇಖ ಮಾಡಲಾಗಿದೆ. ಸ್ನೇಹಿತರೆ, ಸ್ಕಂದ ಪುರಾಣದ ಸನತ್ಕುಮಾರ ಸಂಹಿತೆಯು ಸಹ್ಯಾದ್ರಿ ಖಂಡದ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಹೇಳುತ್ತಾ ಸುಬ್ರಹ್ಮಣ್ಯ ಕ್ಷೇತ್ರವು ಧಾರಾ ನದಿಯಲ್ಲಿ ತೀರದಲ್ಲಿ ನೆಲೆಸಿರೋದನ್ನು ಉಲ್ಲೇಖಿಸಲಾಗಿದೆ. ಷಣ್ಮುಖ ಸ್ವಾಮಿಯು ತಾರಕಾದಿ ಮಹಾ ಅಸುರರನ್ನು ಸಂಹರಿಸಿ ತನ್ನ ಶಕ್ತ್ಯಾಯುಧವನ್ನು ಈ ಕುಮಾರಧಾರದಲ್ಲಿ ತೊಳಿತಾನೆ. ಹಾಗಾಗಿ ಈ ಒಂದು ನದಿಗೆ ಕುಮಾರಧಾರ ಎನ್ನುವ ಹೆಸರು ಬಂತು ಅನ್ನೋದು ಪುರಾಣದಿಂದ ತಿಳಿದು ಬರುವಂತಹ ಒಂದು ವಿಷಯ. ಇಲ್ಲಿನ ನದಿಗೆ ಕುಮಾರಧಾರಾ ತೀರ್ಥ ಅನ್ನೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಆಯುಧವನ್ನು ತೊಳೆದಿದ್ದರಿಂದ ಬಂದ ಹೆಸರು ಅಂತಾನು ಹೇಳಲಾಗುತ್ತೆ. ಹಾಗಾಗಿ ಕುಮಾರಧಾರದಲ್ಲಿ ಮಿಂದೆವು, ಕುಕ್ಕೆಲಿಂಗನ ಕಂಡೆವು, ಕೊಪ್ಪರಿಗೆ ಅನ್ನ ಉಂಡೆವು ಎಂಬ ನಾನುಡಿ ಜನಪ್ರಿಯವಾಗಿದೆ. ಇತಿಹಾಸದ ಪ್ರಸಿದ್ಧ ಮೂಲ ಮೃತ್ತಿಕೆ ಅಂದರೆ ಹುತ್ತದ ಮಣ್ಣು ಇಲ್ಲಿನ ಭಕ್ತಾದಿಗಳಿಗೆ ಸಕಲ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯಕವಾಗಿದೆ. ಇಷ್ಟೇ ಅಲ್ಲದೆ ಸಂತಾನ ಇಲ್ಲದವರಿಗೆ ಹಾಗೂ ದೃಷ್ಟಿ ದೋಷವಿರುವವರಿಗೆ ಹಾಗೂ ಮದುವೆ ವಿಳಂಬವಿರುವವರಿಗೆ ಹಲವು ರೀತಿಯ ತೊಂದರೆಗಳಿಗೆ ಈ ಕ್ಷೇತ್ರ ಪರಿಹಾರವನ್ನು ನೀಡಲು ಸುಪ್ರಸಿದ್ಧವಾಗಿದೆ. ಈ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲು ಹಲವು ರೀತಿಯ ಮಾರ್ಗಗಳು ಲಭ್ಯವಿವೆ. ರೈಲು ಮಾರ್ಗವಿದೆ. ಕ್ಷೇತ್ರದಿಂದ 12 ಕಿಲೋಮೀಟರ್ ಅಂತರದಲ್ಲಿ ರೈಲು ನಿಲ್ದಾಣವಿದ್ದು ದೇವಸ್ಥಾನ ತಲುಪಲು ಸ್ಥಳೀಯ ವಾಹನಗಳನ್ನು ಬಸ್ಗಳನ್ನು ಬಳಸಬಹುದು. ಹಾಗೂ ವಿಮಾನದ ಮೂಲಕ ಪ್ರಯಾಣ ಮಾಡುವವರು ಮಂಗಳೂರಿಗೆ ಹೋಗಿ ಅಲ್ಲಿಂದ ಕುಕ್ಕೆಗೆ ಹೋಗಬಹುದು. ಸುಬ್ರಹ್ಮಣ್ಯ ಮಂಗಳೂರಿನಿಂದ 112 ಕಿಲೋಮೀಟರ್ ದೂರದಲ್ಲಿದೆ. ಬಹುತೇಕ ರಾಜ್ಯದ ಎಲ್ಲ ಮುಖ್ಯ ಪಟ್ಟಣಗಳಿಂದಲೂ ಸುಬ್ರಹ್ಮಣ್ಯಕ್ಕೆ ಬಸ್ ಸೌಲಭ್ಯವಿದೆ. ಬಸ್ ಪ್ರಯಾಣ ಅತ್ಯಂತ ಅನುಕೂಲಕರ. ಕ್ಷೇತ್ರದಲ್ಲಿ ವಸತಿ ವ್ಯವಸ್ಥೆಗೂ ಕೂಡ ಸಾಕಷ್ಟು ಸೌಲಭ್ಯಗಳನ್ನು ದೇವಾಲಯದ ಆಡಳಿತ ಮಂಡಳಿ ಲಭ್ಯ ಮಾಡಿಕೊಟ್ಟಿದೆ. ಹಾಗೆ ಮುಂಗಡ ಬುಕ್ಕಿಂಗ್ ಕೂಡ ನಾವು ಮಾಡಿಕೊಳ್ಳಬಹುದು. ದೇವಸ್ಥಾನ ದರ್ಶನದ ನಂತರ ಬಳಿಯಲ್ಲೇ ಇರುವ ಕುಮಾರ ಪರ್ವತದ ಚಾರಣವನ್ನು ಮಾಡುವುದು ತುಂಬಾ ಸೊಗಸಾಗಿರುತ್ತದೆ. ಇದು ಅತ್ಯಂತ ಸುಂದರ ಮತ್ತು ಚಾರಣಿಗರ ಅತ್ಯಂತ ಅಚ್ಚುಮೆಚ್ಚಿನ ತಾಣವಾಗಿದೆ. ಸ್ನೇಹಿತರೆ, ಇಲ್ಲಿನ ಕುಕ್ಕೆ ರಥೋತ್ಸವವು ಕೂಡ ಅಷ್ಟೇ ವಿಶೇಷವಾದ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಕುಕ್ಕೆಯಲ್ಲಿ ನಡೆಯುವಂತಹ ಚಂಪಾಷಷ್ಠಿ ಅದು ಕೂಡ ವಿಶೇಷವಾದ ಸ್ಥಾನಮಾನವನ್ನು ಪಡೆದುಕೊಂಡಿದ್ದು ಪ್ರತಿನಿತ್ಯ ಸಾವಿರಾರು ಭಕ್ತರು ಸುಬ್ರಹ್ಮಣ್ಯನನ್ನು ನೋಡಲು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಮಿಸ್ತಾರೆ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯನ ಅನುಗ್ರಹವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.